ನೋಡಿ ಸರ್, ಈಗ ಮನ್ಸೂರ್ ಸರ್ ಕಾಂಗ್ರೆಸ್ ಪಾರ್ಟಿಯಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಪಾರ್ಟಿ ಅವರು ಹೇಳ್ದಂಗೆ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಸೆಂಟ್ರಲ್ ಅಲ್ಲಿ ಮಹಿಳೆಯರಿಗೋಸ್ಕರ 1 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ. ಅದು ಬಂದು ಆಕ್ಚುಲಿ ಇವಾಗ ಗೇಮ್ ಚೇಂಜರ್ ಪ್ಲಾನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವ್ ಯಾವ ಮನೆಗೆ ಹೋದ್ರು ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಗೃಹಲಕ್ಷ್ಮಿ ತಗೊಂಡಿರುವಂತಹ ಮಹಿಳೆಯರು ನಾವು ಓಟ್ ಹಾಕ್ತೀವಿ, ಮುಂದಿನ ದಿನದಲ್ಲಿ ನಮಗೋಸ್ಕರ ಸರ್ಕಾರ ಒಂದು ಫ್ರೀ ಯೋಜನೆ ತಂದಿದೆ ಅನ್ನೋ ಹುಮ್ಮಸ್ಸಲ್ಲಿ ಎಲ್ಲಾ ಮಹಿಳೆಯರು ಇದ್ದಾರೆ ಸರ್. ಮಹಿಳಾ ಶಕ್ತಿ ಕಾಂಗ್ರೆಸ್ಗೆ ಒಂದು ದೊಡ್ಡ ಶಕ್ತಿಯಾಗಿ ನಿಲ್ಲೋದಂತೂ ಡೌಟೇ ಇಲ್ಲ ಸರ್. ಅನ್ಎಂಪ್ಲಾಯ್ಡ್ ಯೂತ್ಸ್ಗೆ ಯುವ ನಿಧಿ ತರನೇ ಸೆಂಟ್ರಲ್ ಅಲ್ಲೂ ತಂದಿದ್ದಾರೆ ಸರ್ ಸ್ಕೀಮು. 1 ಲಕ್ಷ ರೂಪಾಯಿ ಕೊಡುವಂತ ಸ್ಕೀಮು. ಅದು ಯೂತ್ಸ್ ನ ಫಸ್ಟ್ ಟೈಮ್ ವೋಟರ್ಸ್ ನ ತುಂಬಾ ಅಟ್ರಾಕ್ಟ್ ಮಾಡ್ತಾ ಇದೆ. ಮತ್ತೆ ಜಾಬ್ ಆಪರ್ಚುನಿಟೀಸ್ 30 ಲ್ಯಾಕ್ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ MSP ಆಗಿರ್ಬೋದು, ಮತ್ತೆ ಇದು ಫಾರ್ಮರ್ಸ್ ಲೋನ್ ವೇವ್ ಮಾಡೋ ಅಂತ ಪಾಲಿಸೀಸ್ ಆಗಿರ್ಬೋದು, ಇದೆಲ್ಲ ವಿತ್ ಶ್ಯೂರಿಟಿ ಗ್ಯಾರಂಟಿ ನಮ್ಮ AICC ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ರಾಹುಲ್ ಗಾಂಧಿ ಸರ್ ಅವರು ಆಗಿರ್ಬೋದು ಗ್ಯಾರಂಟಿ ಕಾರ್ಡ್ ಕೊಡೋ ಮುಖಾಂತರ ಕೊಟ್ಟಿದ್ದಾರೆ. ಸೆಂಟ್ರಲ್ ಗವರ್ಮೆಂಟ್ ಯೋಜನೆಯಿಂದ ಮತ್ತೆ ಸ್ಟೇಟ್ ಗವರ್ಮೆಂಟ್ ಯೋಜನೆಯಿಂದ ಈ ಸರಿ ಪಕ್ಕ ಎಲ್ಲ ಜನ ಸೆಂಟ್ರಲ್ ಲೋಕಸಭಾದಲ್ಲಿರೋ ಜನ ಮನ್ಸೂರ್ ಸರ್ಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ವೋಟ್ ಫಾರ್ ಮನ್ಸೂರ್ ಅಲಿ ಖಾನ್, ವೋಟ್ ಫಾರ್ ಕಾಂಗ್ರೆಸ್, ವೋಟ್ ಫಾರ್ ಪ್ರೋಗ್ರೆಸ್.